ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಸನಾತನ ವೀರಶೈವ ಸಂಸ್ಕೃತಿಯ ಪ್ರಸಾರ ಕೇಂದ್ರ, ಬೇಡಜಂಗಮ ಧರ್ಮಪೀಠ, ಹೀಗೆ ಹಲವಾರು ಸಮಾಜ ಸೇವೆಗಳಿಂದ ಗುರುತಿಸಲ್ಪಟ್ಟ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಕೇಳೋಣ. ಇವತ್ತಿನ ವಿಷಯ ಶ್ರೀ ರೇವಣಸಿದ್ಧರು ಅವರ ಬಗ್ಗೆ ಈಗಿನ ಕಾಲದಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರಗಳು ನಡೆಯುತ್ತಾ ಇರುವುದರಿಂದ ಅವರ ಬಗ್ಗೆ ಸಾಕಷ್ಟು ತಿರುಚು ಸಾಹಿತ್ಯಗಳು ಆಗಿರುವುದರಿಂದ ಅವರ ಬಗ್ಗೆ ವೀರಶೈವರು ಮತ್ತು ಕುರುಬರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಇರುವುದರಿಂದ ವೀರಶೈವರು ಸರಿಯಾಗಿ ಅರ್ಥೈಸಿಕೊಂಡಿದ್ದಾರೆ, ಅವರ ಸಂಪ್ರದಾಯದಂತೆ ಅವರು ನಡೀತಾ ಇದ್ದಾರೆ ಹಿಂದಿನಿಂದ, ಅದರಲ್ಲೇನಿಲ್ಲ. ಆದರೆ ಕುರುಬರು ಮತ್ತು ಇನ್ನಿತರರು ರೇವಣಸಿದ್ಧರ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಕಪೋಲಕಲ್ಪಿತವಾಗಿ ಅಲ್ಲಿರ್ತಕ್ಕಂಥ ಇಬ್ಬರು ರೇವಣಸಿದ್ಧರನ್ನು, ವೀರಶೈವ ಆಚಾರ್ಯ ರೇವಣಸಿದ್ಧರು ಮತ್ತು ಕುರುಬ ರೇವಣಸಿದ್ಧರು, ಅಂದರೆ ರೇವಣಸಿದ್ಧರ ವರಪ್ರಸಾದದಿಂದ ಹುಟ್ಟಿದಂಥ ಇನ್ನೊಬ್ಬ ಕುರುಬ ರೇವಣಸಿದ್ಧ, ಅವನು ಮುಂದೆ ಶಾಂತಯ್ಯ ಅಂತ ಆಗಿದ್ದಾನೆ. ಅವನು ಶಾಂತ ಸಂಪ್ರದಾಯ ಕುರುಬರಲ್ಲಿ ಬಂದಿದೆ ಅಂತೇಳಿ ನಾನು ಹಲವಾರು ಸಾರಿ ಹೇಳಿದ್ದೇನೆ. ಇದರ ಬಗ್ಗೆ ಇವತ್ತು ಸಂಪೂರ್ಣವಾಗಿರತಕ್ಕಂಥ ವಿಮರ್ಶೆಯನ್ನು ಇವತ್ತು ಮಾಡೋಣ. ಯಾಕಂತಂದರೆ ಇದು ಬಹಳ ದೊಡ್ಡ ಗಂಭೀರವಾಗಿರತಕ್ಕಂಥ ವಿಷಯವಾದ್ದರಿಂದ ಇದನ್ನು ಹೀಗೆ ಬಿಟ್ಟರೆ ಸಮಾಜದಲ್ಲಿ ಇನ್ನಷ್ಟು ಗೊಂದಲಗಳು, ಕೋಲಾಹಲಗಳು, ಇದರಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವಿಸ್ಬೋದು ಅಂತೇಳಿ. ಯಾಕಂದರೆ ಮುಗ್ಧ ಜನರಿಗೆ ಯಾವುದು ಸರಿ, ಯಾವುದು ಸತ್ಯ, ಯಾವುದು ಮಿಥ್ಯ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಕೆಲವರು ಅವರ ತಲೆಯನ್ನು ಕೆಡಿಸಿ ಸಾಹಿತ್ಯಗಳನ್ನು ತಿರುಚಿ ಸಮಾಜದಲ್ಲಿ ಅಶಾಂತಿಗೆ ಅವಕಾಶವನ್ನು ಮಾಡಿ ಹೋಗಿರೋದರಿಂದ ಇದು ನಮ್ಮ ಕರ್ತವ್ಯ ಆಗಿದೆ. ಯಾಕಂದರೆ ಆಗಿನ ಕಾಲದ ಇಬ್ಬರು ಸಂಶೋಧಕರಲ್ಲಿ ಒಬ್ಬರು ನನಗೆ ಮುಂದಿನ ಈ ಸಾಹಿತ್ಯಗಳಲ್ಲಿ ಆಗಿರತಕ್ಕಂಥ ಗೊಂದಲಗಳು, ಮುಂದಿನ ಸಮಾಜದಲ್ಲಿ ಆಗ್ತಕ್ಕಂಥ ಇಂಥ ಒಂದು ನ್ಯೂನತೆಗಳನ್ನು ನೀವು ಜವಾಬ್ದಾರಿಯಿಂದ ಯುವಕರಾಗಿ ಸರಿಪಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಒತ್ತಾಸೆಯನ್ನು, ಅಭಿಪ್ರಾಯವನ್ನು, ನಿಲುವನ್ನು ನನಗೆ ಚಿದಾನಂದ ಮೂರ್ತಿಯವರು ಕೊಟ್ಟಿದ್ದರಿಂದ ನಾನು ಆ ಕೆಲಸವನ್ನು ಈಗ ನಿರ್ವಹಿಸ್ತಾ ಇದ್ದೇನೆ. ಅದು ಬಿಟ್ಟರೆ ನಾವು ವೈಯಕ್ತಿಕವಾಗಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಮತ್ತು ಸತ್ಯದ ಪರ, ಸಂಶೋಧನೆಯ ಪರ, ಸಮಾಜದಲ್ಲಿರ್ತಕ್ಕಂಥ ಗೊಂದಲಗಳ ನಿರ್ವಹಣೆ, ಇದು ಮಾತ್ರ ನಮ್ಮ ಕರ್ತವ್ಯ. ನಮ್ಮ ಜೀವಿತಾವಧಿಯಲ್ಲಿ ಈ ಕೆಲಸವನ್ನು ಮಾಡಬೇಕು. ಯಾಕಂದರೆ ಪಾಪ ಅವರು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಿದ್ದರು. ಆದರೆ ಕೆಲವೊಂದು ಗೊಂದಲಗಳು ಮನುಷ್ಯ ಸ್ವಾಭಾವಿಕ. ಅದನ್ನು ನಾವೀಗ ಗ್ರಂಥಗಳ ಮುಖಾಂತರ, ಕೇವಲ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಂದಲ್ಲ, ಗ್ರಂಥಗಳ ಆಧಾರಗಳು, ಸಂಪ್ರದಾಯಗಳು, ಶಾಸನಗಳ ಆಧಾರಗಳು ಇತ್ಯಾದಿ ಎಲ್ಲ ರೀತಿಯ ಆಧಾರಗಳಿಂದ ಆ ವಿಷಯಗಳನ್ನು ನಾವು ಸರಿಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೇಳಿ, ಇದನ್ನು ಹಾಳು ಮಾಡ್ಕೋಬೇಡಿ. ಇಂಥ ವಿಷಯಗಳು ಮತ್ತೆ ನಿಮಗೆ ಎಂದೂ ಸಿಗೋದಿಲ್ಲ. ಒಂದು ವೇಳೆ ಈ ವಿಡಿಯೋಗಳು ನಿಮಗೆ ಸಿಕ್ಕರೆ ಇವುಗಳನ್ನು ನೀವು ಕೂಡ ರೆಕಾರ್ಡ್ ಮಾಡಿ ಜತನದಿಂದ ಜೋಪಾನ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ರೇವಣಸಿದ್ಧರ ಬಗ್ಗೆ ಇರತಕ್ಕಂಥ ಅನುಮಾನಗಳನ್ನು ಸರಿಪಡಿಸಲಿಕ್ಕೆ ಇರತಕ್ಕಂಥ ಸಾಕಷ್ಟು ದಾಖಲೆಗಳು ನಮ್ಮಲ್ಲಿ ಲಭ್ಯವಿರುವುದರಿಂದ ಅವುಗಳ ಪ್ರಯೋಜನವನ್ನು ಪಡೆದು ನಾವು ಮುಂದೆ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರದು ಅಂತಕ್ಕಂಥದ್ದು ಇದರ ಉದ್ದೇಶ. ಈಗ ರೇವಣಸಿದ್ಧರ ವಿಷಯವನ್ನು ನಾವು ತಗೊಳ್ಳೋಣ. ಈಗ ರೇವಣಸಿದ್ಧರ ಹುಟ್ಟಿನ ಬಗ್ಗೆ ನಮಗೆ ವೀರಶೈವ ಆಚಾರ್ಯ ರೇವಣಸಿದ್ಧರ ಬಗ್ಗೆ, ಅವರ ಹುಟ್ಟಿನ ಬಗ್ಗೆ, ಅವರ ಬಾಲ್ಯ ಜೀವನದ ಬಗ್ಗೆ ಒಂದಷ್ಟು ಮಾತ್ರ ಗೊತ್ತಾಗಿದೆ. ಆದರೆ ಅವರ ತಂದೆ ತಾಯಿಗಳು ನಿಗದಿಯಾಗಿ ಯಾರು ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಅವರ ಗುರು ಮಾತ್ರ ಶಾಂತಿಮಯ್ಯನವರು, ಶಿವಯೋಗಿ ಶಾಂತಿಮಯ್ಯನವರು ಅಂತಿದೆ. ಯಾವುದೋ ಒಂದು ಶಾಸನದಲ್ಲಿ ವಾರಣಾಸಿಯ ಶಾಂತಿಮಯ್ಯ ಅಂತಲೂ ಕೂಡ ಇದೆ. ಆದ್ದರಿಂದ ಇಲ್ಲಿ ನಿಚ್ಚಳವಾಗಿ ಆಚಾರ್ಯ ರೇವಣಸಿದ್ಧರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಬ್ಬ ರೇವಣಸಿದ್ಧ ಇದ್ದಾನೆ, ಕುರುಬರ ರೇವಣಸಿದ್ಧ. ಇವು ಕುರುಬರ ಆಲಮತ ಪುರಾಣ ಮತ್ತು ತಗರ ಪವಾಡ ಅಂತಕ್ಕಂಥ ಜಾನಪದ ಕಾವ್ಯಗಳಲ್ಲಿ ಕುರುಬರ
ಆದಿಗೊಂಡ ಮೊದಲು, ಆದಿಗೊಂಡನ ಕೊನೆಯ ಮಗ ಪದ್ಮಗೊಂಡ, ಅವನಿಗೆ ಉಂಡಾಡಿ ಪದ್ಮ ಅಂತ ಕರಿತಾ ಇದ್ದರು. ಇನ್ನು ಉಳಿದಿರ್ತಕ್ಕಂಥ ಆದಿಗೊಂಡನ ಎಲ್ಲ ಮಕ್ಕಳು ಕೂಡ ಸೋಮಾರಿಗಳಾಗಿದ್ದರು. ಈ ಪದ್ಮಗೊಂಡ ಮಾತ್ರ ಒಳ್ಳೆಯ ಸಂಪ್ರದಾಯವನ್ನು ಹಿಡ್ಕೊಂಡಿದ್ದ. ಇದಕ್ಕೆ ಕಾರಣ ಏನು ಅಂತಂದರೆ, ಆದಿಗೊಂಡನ ಕೊನೆಯ ಕಾಲದಲ್ಲಿ ಅವನದೊಂದು ಬಯಕೆ ಇತ್ತು, ಸತ್ಪುತ್ರರಾಗಬೇಕು ಅಂತಕ್ಕಂಥ ಬಯಕೆ ಇತ್ತು. ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾರೂ ಕೂಡ ಆಚಾರ ವಿಚಾರವಂತರಲ್ಲ, ಶುದ್ಧ ಸೋಮಾರಿಗಳು, ಜಮೀನಿದ್ದರೂ ಕೂಡ ಉಳುವುದಿಲ್ಲ ಮತ್ತು ಯಾವುದೇ ಕಸುಬನ್ನು ಮಾಡುವುದಿಲ್ಲ ಅಂತಕ್ಕಂಥ ಒಂದು ಆದಿಗೊಂಡನಲ್ಲಿ ಇದ್ದಂಥ ಮನಕ್ಲೇಶವನ್ನು ಪರಿಹರಿಸಲಿಕ್ಕಾಗಿ ಅವರು ರೇವಣಸಿದ್ಧರನ್ನು, ವೀರಶೈವ ಆಚಾರ್ಯ ರೇವಣಸಿದ್ಧರನ್ನು ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಈ ವೀರಶೈವ ಆಚಾರ್ಯ ರೇವಣಸಿದ್ಧರು ಅವರ ಕರೆಗೆ ಹೋಗೊಟ್ಟು ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಸಂತಾನವನ್ನು ಕರುಣಿಸ್ತಾರೆ. ಆಗ ಈ ಪದ್ಮಗೊಂಡ ಹುಟ್ಟುತ್ತಾನೆ. ಈ ಪದ್ಮಗೊಂಡನಿಗೆ ಮತ್ತೆ ಮದುವೆಯಾಗಿ ಅವನು ಮತ್ತೆ ತನ್ನ ಪೂರ್ವಗುರು ರೇವಣಸಿದ್ಧರನ್ನು ಪ್ರಾರ್ಥನೆ ಮಾಡಿದಾಗ ಈ ಕುರುಬರ ರೇವಣಸಿದ್ಧ ಹುಟ್ಟುತ್ತಾನೆ. ಅಂದರೆ ಈ ವೀರಶೈವಾಚಾರ್ಯ ರೇವಣಸಿದ್ಧರು ನನ್ನ ಹೆಸರನ್ನೇ ಇಡಿ, ರೇವಣಸಿದ್ಧ ಅಂತಲೇ ಇಡಿ ಅಂತ ಹೇಳೋಗಿರ್ತಾರೆ. ಇವನು ಕೂಡ ನಿನ್ನಂತೆ ಬಹಳ, ನಿನಗಿಂತ ಇನ್ನೂ ಒಳ್ಳೆಯ ಸತ್ಪುತ್ರನ ಆಗ್ತಾನೆ, ಇವನಿಂದ ಬೆಳಕಾಗತ್ತೆ ನಿಮ್ಮ ಸಮಾಜಕ್ಕೆ ಅಂತೇಳಿ ಪಾಪ ವೀರಶೈವಾಚಾರ್ಯ ರೇವಣಸಿದ್ಧರು ಆಶೀರ್ವಾದ ಮಾಡಿ ಹೋಗ್ತಾರೆ. ಅದೇ ಪ್ರಕಾರವಾಗಿ ಈ ಕುರುಬರ ರೇವಣಸಿದ್ಧ ಹುಟ್ಟುತ್ತಾನೆ, ರೇವಣಸಿದ್ಧ ಅಂತ ಹೆಸರಿಡ್ತಾರೆ. ಆಗ ಈ ರೇವಣಸಿದ್ಧನಿಂದ ಮುಂದೆ ಏನೇನೋ ಕೆಲಸಗಳು ನಡೆದು ಕೊನೆಗೆ ಇವನು ಶಾಂತಯ್ಯ, ಸರೂರು ಶಾಂತಯ್ಯ ಅಂತ ಹೆಸರಾಗ್ತಾನೆ. ಸರೂರು ರೇವಣಸಿದ್ಧರೇ ಬೇರೆ, ಸರೂರು ಶಾಂತಯ್ಯನೇ ಬೇರೆ. ಕೆಲವು ಗೊಂದಲಗಳಿದ್ದಾವೆ. ಓದ್ತಕ್ಕಂಥ ಒಂದು ಚಿಕಿತ್ಸಕ ಬುದ್ಧಿ ಬೇಕು, ಇದು ಸಾಮಾನ್ಯ ಜನರಿಗೆ ಅರ್ಥವಾಗಿಲ್ಲ. ಅದರಿಂದ ಇಷ್ಟೆಲ್ಲ ಗೊಂದಲಗಳು ಹುಟ್ಟಿದ್ದಾವೆ ಅಂತಕ್ಕಂಥ ಭಾವನೆಯಿಂದ ನಾನು ಸಂಶೋಧಕನಾಗಿ ಬಹಳ ಇವುಗಳನ್ನು ಎಚ್ಚರಿಕೆಯಿಂದ ತಗರ ಪವಾಡ ಮತ್ತು ಅಲಮತ ಪುರಾಣ, ಕಲ್ಯಾಣದಲ್ಲಿ ನಡೆದಿರತಕ್ಕಂಥ ಈ ಒಂದು ತಗರ ಪವಾಡ ಮತ್ತು ಇನ್ನುಳಿದಿರತಕ್ಕಂಥ ರೇವಣಸಿದ್ಧರ ಬಗ್ಗೆ ಇರತಕ್ಕಂಥ ಹಲವಾರು ಗ್ರಂಥಗಳನ್ನು ಶ್ರೀ ರೇವಣಸಿದ್ಧರು ಎನ್ನುವ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಬರೆದಿರತಕ್ಕಂಥ ಪುಸ್ತಕದಲ್ಲಿ ಬಂದಿರತಕ್ಕಂಥ ಹಲವಾರು ವಿಚಾರಗಳನ್ನು ನಾನು ಇಲ್ಲಿ ತಗೊಂಡು ನಿಮಗೆ ಹೇಳ್ತಾ ಇದ್ದೇನೆ. ಈಗ ನೋಡಿ, ಈಗ ನಾನು ಹೇಳಿದ್ನೆಲ್ಲ ಇಷ್ಟೇ ವಿಚಾರದಲ್ಲಿ ವೀರಶೈವ ಆಚಾರ್ಯ ರೇವಣಸಿದ್ಧರು ಯಾರು, ಕುರುಬ ರೇವಣಸಿದ್ಧ ಯಾರು ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟ ಇಲ್ಲೇ ಆಗೋಯ್ತು. ಯಾಕಂದರೆ ಈ ಕುರುಬ ರೇವಣಸಿದ್ಧ ಹುಟ್ಟಿದ್ದು ಇಲ್ಲಿ ಜಾಗ್ರತಪುರ ಅಂತಕ್ಕಂಥ ಪ್ರದೇಶದಲ್ಲಿ. ಕುರುಬರು ಎಲ್ಲಿ ಬೀಡು ಬಿಟ್ಟಿದ್ದರೋ ಕರ್ನಾಟಕದಲ್ಲಿ ಈ ಕುರುಗೋಡು ಸಿಂಧರು ಅಂತ ಕರಿತೀವಲ್ಲ, ಈ ರಾಣೆಬೆನ್ನೂರು ಈ ಪ್ರಾಂತದಲ್ಲಿ ಅವರು ಒಂದು ಇದಿತ್ತು. ಅದೇ ರೀತಿ ಅನಂತರ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸರೂರು ಅಂತಕ್ಕಂಥ ಜಾಗದಲ್ಲೂ ಕೂಡ ಇತ್ತು. ಆದರೆ ಇವೆಲ್ಲ ಹುಟ್ಟಿದ್ದು, ಇವರು ಬೆಳೆದಿದ್ದು ಜಾಗ್ರತಪುರ ಅಂತ ಹೇಳಿರೋದ್ರಿಂದ ಇದನ್ನೇ ನಾವು ಆಧಾರವಾಗಿ ಇಟ್ಕೋಬೋದು. ಕುರುಬರ ಅಂದರೆ ಆಗಿನ ಕಾಲದಲ್ಲಿ ಕುರುಬರ ಸಂಖ್ಯೆ ಜಾಸ್ತಿ ಇತ್ತು. ಅಂದರೆ ಈ ಪಶುಪಾಲನೆ ಅಂತಕ್ಕಂಥದ್ದು ಜಾಸ್ತಿ ಇತ್ತು. ಈ ಕುರುಬರ ಪುರಾಣವೇ ಜಾಸ್ತಿ ಇರೋದ್ರಿಂದ ಆಗಿನ ಕಾಲದಲ್ಲಿ ಎಲ್ಲರೂ ಕುರುಬರು ಅಂತೇಳಿ ಒಂದು ರೀತಿಯಾಗಿ ಈಗ ಬಂದಿದೆ. ಆದರೆ ಆವತ್ತಿನ ಕಾಲದಲ್ಲಿ ಅಂಥ ಜಾತಿಯ ಒಂದು ಇದು ಪ್ರಧಾನತೆ ಇರಲಿಲ್ಲ. ಅದರಿಂದ ರೇವಣಸಿದ್ಧರೇ ಕುರುಬರು ಅಂತಕ್ಕಂಥ ಭಾವನೆ ಬಂದಿರ್ಬೋದು. ಆದರೆ ಇಲ್ಲ, ಸನಾತನ ವೀರಶೈವ ಧರ್ಮ ಇವತ್ತಿನ ಕಾಲದ್ದಲ್ಲ, ಅದು ಶಿವಗಣಗಳ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಶಾಸನೋಕ್ತವಾಗಿ ಸಾಕಷ್ಟು ಶಾಸನಗಳು ಆಧಾರಗಳು ಬಂದಿದ್ದಾವೆ. ವೀರಶೈವ ಆಚಾರ್ಯ ರೇವಣಸಿದ್ಧರನ್ನು ರೇಣುಕರ ಸಂತತಿಗೆ ಆಚಾರ್ಯ ಪರಂಪರೆಗೆ ಕೊಂಡೊಯ್ದಿದ್ದಾರೆ. ಆ ಮೂಲಕ ಅವರು ಗುರುತಿಸ್ಕೊಂಡಿದ್ದಾರೆ. ಈಗ ರೇಣುಕಾಚಾರ್ಯರು ಕಾಲ್ಪನಿಕ ಅಂತಕ್ಕಂಥ ಏನು ಒಂದಷ್ಟು ಜನಗಳ ವಾದ ಇದೆಯೋ ಅದರಲ್ಲಿ ಉರುಳಿಲ್ಲ. ಪಾಪ ಅವರಿಗೆ ಸೂಕ್ಷ್ಮ ತತ್ವ ಗೊತ್ತಿಲ್ಲ. ರೇವಣಸಿದ್ಧರು ಅಂತ ಕರೆದಿರೋದೇ ಅವರಿಗೆ ದೊಡ್ಡ ಪ್ರಮಾದವಾಗಿದೆ. ರೇಣುಕಾಚಾರ್ಯರು ಅಂತ ಮೊದಲಿಂದ ಕರ್ಕೊಂಡು ಬಂದಿದ್ದರೆ ಅವರಿಗೆ ಇದೆಲ್ಲ ಆಗ್ತಿರಲಿಲ್ಲ. ಆದರೆ 12ನೇ ಶತಮಾನದ ರೇವಣಸಿದ್ಧರು ಕೂಡ ಶಿರಿವಾಳ ಶಾಸನದಲ್ಲಿ ಆಚಾರ್ಯ ಅಂತೇಳಿ ರೇಣುಕಾಚಾರ್ಯರು ಅಂತ ಕರೆದಿದ್ದಾರೆ. ಅದರಲ್ಲೂ ಕೂಡ ಈ ಆಚಾರ್ಯ ಪರಂಪರೆಯ ಮೂಲ ಬಹಳ ಹಿಂದಕ್ಕೆ ಹೋಗುತ್ತೆ. ಆಚಾರ್ಯರು ಅಂದರೆ ಏನಿಲ್ಲ, ವಿಜ್ಞಾನಿಗಳಷ್ಟೇ. ಅಂದರೆ ಶಿವತತ್ವವನ್ನು ತಿಳ್ಕೊಂಡಂಥ 12 ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಆ ಕ್ಷೇತ್ರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ, ಮೇಂಟೈನ್ ಮಾಡ್ತಕ್ಕಂಥ ಒಂದು ರೀತಿಯ ವಿಜ್ಞಾನಿಗಳಾಗಿದ್ದರು ಅವರು ಅಲ್ಲಿ. ಮತ್ತು 12 ಜ್ಯೋತಿರ್ಲಿಂಗಗಳ ಬಗ್ಗೆನೂ ಕೂಡ ನಾನು ಹೇಳಿದ್ದೇನೆ, ಯಾತಕ್ಕೋಸ್ಕರ ಅವರು ಸ್ಥಾವರಲಿಂಗ ಇರ್ತಾ ಇದ್ವು ಅಂತೇಳಿ. ಅವೆಲ್ಲ ಬಹಳ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗೂ ಕೂಡ ಹೇಳಿದ್ದೇನೆ. ಈ ರೇಣುಕರ ಲಿಂಗೋದ್ಭವ ಅಂತಕ್ಕಂಥದ್ದು ಇದು ಒಂದು ಕ್ವಾಂಟಮ್ ಥಿಯರಿ, ಇದೊಂದು ಅಣು ಸಿದ್ಧಾಂತ.
ಅಣು ರೇಣು ತೃಣಾಕಾಷ್ಟ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ರೇಣುಕರದು ಬಹಳ ಮೂಲಭೂತ ಸಿದ್ಧಾಂತ ಇದು. ಅಂದರೆ ಪ್ರಪಂಚದ ಉಗಮದಲ್ಲಿ ಅಣು ಇತ್ತಲ್ಲ, ಅಣು ಪರಮಾಣುಗಳು ರೇಣುಗಳಿದ್ವಲ್ಲ, ಅದನ್ನು ಹೇಳ್ತಕ್ಕಂಥ ಥಿಯರಿ ಇದು. ಆಚಾರ್ಯ ಪರಂಪರೆ, ಆಚಾರ್ಯರು ಅಂದರೆ ವಿಜ್ಞಾನಿಗಳು ಅಂತ ತಿಳ್ಕೊಬೇಕು ನೀವು. ಯಾವುದೋ ಕುರುಬರು ರೇವಣಿಸಿದ್ರು ಅಂತ ತಿಳ್ಕೊಬಾರ್ದು. ಹೀಗೆ ಪ್ರಪಂಚದ ಉತ್ಪತ್ತಿಯ ತತ್ವವನ್ನು ರೇಣು ಅಂದರೆ ಭೂಮಿಯ ಕಣ, ಪೃಥ್ವಿ ತತ್ವ ಮತ್ತು ಜಲತತ್ವ, ಹೀಗೆ ಪಂಚಭೂತ ತತ್ವಗಳನ್ನು ವಿವರಣೆ ಮಾಡಿ, ಡೆರಿವೇಷನ್ ಮಾಡಿ, ಅದರ ಮುಖಾಂತರ ವಿಜ್ಞಾನವನ್ನು ಸಾಧಿಸಿ, ಆ ವಿಜ್ಞಾನದಿಂದ ಜಗತ್ತು ಉದಿಸಿತು, ಇದು ಲಿಂಗೋದ್ಭವದ ಕಲ್ಪನೆ ಅಂತಕ್ಕಂಥದ್ದನ್ನು ಬಹಳ ವಿಸ್ತಾರವಾಗಿ ಹೇಳ್ತಕ್ಕಂಥ ಒಂದು ಥಿಯರಿ ಯಾವುದಾದ್ರು ಇದ್ದರೆ ಅದು ಈ ರೇಣುಕರ ಸಿದ್ಧಾಂತ. ಅದೇ ರೀತಿ ಧಾರಕರದಿದೆ, ಇನ್ನೂ 3-4 ಜನ ಆಚಾರ್ಯರ ಸಿದ್ಧಾಂತ ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಪಂಚಭೂತಗಳನ್ನು ಅಧ್ಯಯನ ಮಾಡತಕ್ಕಂಥ ಬಹಳ ಸೂಕ್ಷ್ಮ ತತ್ವಗಳು ಅಂತಕ್ಕಂಥದ್ದನ್ನು ಅಜ್ಞ ಜನರು, ಚೆನ್ನಾಗಿ ತಿಳಿದಿರ್ತಕ್ಕಂಥವರು, ವಿಚಾರವಂತರು, ಬುದ್ಧಿವಂತರು, ಓದ್ಯಂಥವ್ರು ತಿಳ್ಕೊಬೇಕು. ಇನ್ನು ಯಾರಾದರೂ ಶತದಡ್ರು, ಇದು ಅರ್ಥವಾಗದೇ ಇರತಕ್ಕಂಥವ್ರು ಸುಮ್ಮನೆ ಈಗೇನು ವಾದ ಹುಟ್ಟಿದೆಯಲ್ಲ ಅದನ್ನು ಮಾಡ್ಕೊತ ಹೋಗ್ತಿದ್ದಾರೆ. ಆದ್ದರಿಂದ ಇದು ಇನ್ನೂ ಭಾಳ ವಿಸ್ತಾರವಾಗಿದೆ. ಈ ಅಣುಗಿಂತ ಈ ಅಣು ರೇಣು ಅಂತ ನಾನು ಏನು ಹೇಳಿದೆ, ಇವೆಲ್ಲವೂ ಕೂಡ ಯಕ್ಷ ಸಂತತಿಯ ಪದಗಳಿವು. ರೇಣುಕ ಅಂತಕ್ಕಂಥದ್ದು ಇವೆಲ್ಲ ನಾನು ಹೇಳಿದ್ದೀನಿ ಸಾಕಷ್ಟು. ಮರುಳ, ರೇವಣ, ಮರುಳ, ಶಾಂತ ಇವೆಲ್ಲ ಪ್ಯೂರ್ಲಿ ಶುದ್ಧವಾಗಿ ಇವು ಜೈನರ ಯಕ್ಷ ಸಂತತಿಯಲ್ಲಿ, ಯಕ್ಷ ಸಾಹಿತ್ಯದಲ್ಲಿ ಬರತಕ್ಕಂಥ ವಿವರಣೆಗಳು. ಬೇಕಾದರೆ ನೀವು ಕೂಡ ಅಧ್ಯಯನ ಮಾಡಿ ಯಕ್ಷರ ಬಗ್ಗೆ ಮತ್ತು ಜೈನ ಧರ್ಮದ ಆಳ ವಿಸ್ತಾರಗಳನ್ನು ಅರಿತರೆ ನಿಮಗೆ ಈ ಶಬ್ದಗಳು ನಿಮ್ಗೆ ಅಲ್ಲಿ ಸಿಗ್ತವೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ವೀರಶೈವ ಧರ್ಮ ಬೇರೆ, ಜೈನ ಧರ್ಮ ಬೇರೆ ಅಂತಕ್ಕಂಥ ಪ್ರಸಂಗ ಇರಲಿಲ್ಲ. ನಾವು ಆಳವಾಗಿ ಓದಿರೋದ್ರಿಂದ ನಮಗೆ ಮಾತ್ರ ಅರ್ಥ ಆಗುತ್ತೆ, ನಿಮಗೆ ಮಾತ್ರ ಅರ್ಥ ಆಗಲ್ಲ. ಏನು ಹೇಳಿರೋ ಅಷ್ಟು ಸುಲಭ ಅಲ್ಲ, ಸ್ವತಂತ್ರ ಅಧ್ಯಯನ ಬೇಕಿದ್ದಕ್ಕೆ. ಆದರೂ ಕೂಡ ನಾನು ತಿಳ್ಕೊಂಡಷ್ಟನ್ನು ನಾನು ಹೇಳ್ತಾ ಇದ್ದೇನೆ. ಅಂತೂ ಇದು ಸಂಪೂರ್ಣವಾಗಿರತಕ್ಕಂಥ ವಿಜ್ಞಾನ, ಲಿಂಗೋದ್ಭವ, ಲಿಂಗದಿಂದ ಜಗತ್ತು ಉದಿಸುವುದರಿಂದ ಇದು ಕೂಡ ಲಿಂಗೋದ್ಭವದ ಥಿಯರಿ ಬಿಟ್ಟರೆ ಮತ್ತೇನೂ ಇಲ್ಲ ಅಂತಕ್ಕಂಥದ್ದು. ನಿನ್ನೆ ವಿಚಾರದಲ್ಲೂ ಕೂಡ ಮಾನವರು ಮತ್ತು ದೇವತೆಗಳ ಮಧ್ಯೆ ಇರತಕ್ಕಂಥ ಭಾವನಾತ್ಮಕವಾಗಿರತಕ್ಕಂಥ ಯಕ್ಷ ದೇವತೆಗಳ ಪರಂಪರೆಯಲ್ಲಿ ರೇಣುಕಧಾರಕರೆಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ. ಇದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಇದೆಲ್ಲ ವಿಜ್ಞಾನ ಒಂದು ಕಡೆ ಇರಲಿ, ಇದನ್ನು ಇನ್ನೊಂದು ದಿವಸ ಶಿವತತ್ವ ಅಂತೇಳಿ ಕರೆದು ಇದನ್ನು ಮಾಡೋಣ. ಇದರ ಬಗ್ಗೆ ಬಿಡಿ. ಈಗ ಭೌತಿಕವಾಗಿಯೇ ನಮಗೆ ಸಾಕಷ್ಟು ಆಧಾರ ಸಿಗ್ತಾ ಇದ್ದಾವೆ. ಅಂದರೆ ಈ ರೇವಣಸಿದ್ಧರು, ವೀರಶೈವಾಚಾರ್ಯ ರೇವಣಸಿದ್ಧರು ಹುಟ್ಟಿದ್ದು ಬೇರೆ ಕಡೆ. ಅದು ರೇವಾ ನದಿ ದಳದಲ್ಲಿ ಸಿಕ್ಕರು ಅಂತ ಹೇಳುತ್ತೆ. ಅಂದರೆ ಅಲ್ಲಿಂದಲೇ ಶುರುವಾಗುತ್ತೆ ಇವ್ರ ಕತೆ. ಅವ್ರ ಕತೆ ಹೇಗೆ ಶುರುವಾಗುತ್ತೆ ಅಂದರೆ, ಅವ್ರನ್ನ ಆ ರೇವಣಸಿದ್ಧರ ಮಗು ಒಂದು ಶಿಶು ಅಲ್ಲಿ ಬಿದ್ದಿತ್ತು. ಅದನ್ನು ನಾಥರು, ಮತ್ಸ್ಯೇಂದ್ರನಾಥ, ಗೋರಖನಾಥ ಇವರೆಲ್ಲ ಬಂದಾಗ ಅದನ್ನು ಎತ್ಕೊಂಡು ಬಂದು ಯಾವುದೋ ಒಂದು ಮನೆಯಲ್ಲಿ ಕುಡುವಕ್ಕಲಿಗರ ಮನೆಯಲ್ಲಿ ಬಿಟ್ಟರು. ಸ್ವಲ್ಪ ದಿವಸ ಬೆಳೀತು. ಅನಂತರ ಮತ್ತು ಅವರು ಕರ್ಕೊಂಡೋದ್ರು ಗಿರಿನಾರದಲ್ಲಿ ಅಂತಕ್ಕಂಥದ್ದೆಲ್ಲ ಬರುತ್ತೆ. ಬಹಳ ವಿಸ್ತಾರ ವಿಷಯ. ನನಗೆ ಹೇಳಲಿಕ್ಕೆ, ನಾನು ಹೇಳಿದರೂ ಕೂಡ ತಿಳ್ಕೊತಾರೋ ಇಲ್ವೋ ಅಂತಕ್ಕಂಥ ಅನುಮಾನ ನನಗಿದೆ. ಯಾಕಂದರೆ ಇದು ಇಂಥ ಸಬ್ಜೆಕ್ಟ್, ಇದು ನನಗೇನೆ ಇಷ್ಟು ವರ್ಷ ಆದ್ರೂ ಇದು ಅರ್ಥವಾಗಿರಲಿಲ್ಲ. ಮತ್ತೆ ಗೊಂದಲ ಆಗ್ತಾ ಇತ್ತು. ಆದರೂ ಕೂಡ ಇದು ಬಹಳ ಗಟ್ಟಿ ವಿಷಯ ಇದೆ. ಹೀಗೆ ಭೌತಿಕವಾಗಿ ಭೌತಿಕವಾಗಿ ಕುರುಬರೇವಣಸಿದ್ಧ ಹುಟ್ಟಿದ್ದು ಆದಿಗೊಂಡನ ಮಗ ಪದ್ಮಗೊಂಡ ಅಂತಕ್ಕಂಥ ಕೊನೆಯ ಮಗನ ಮಗ, ಅಂದರೆ ಆದಿಗೊಂಡನ ಮೊಮ್ಮಗ ಈ ಕುರುಬರೇವಣಸಿದ್ಧ. ಆದರೆ ಆ ಆಚಾರ್ಯ ರೇವಣಸಿದ್ಧರು ಹುಟ್ಟಿದ್ದು ಅಲ್ಲಿ. ಹಾಗಾಗಿ ಇದು ಬೇರೆ ಬೇರೆ ಇದ್ದಾರೆ ಅಂತ ಗೊತ್ತಾಗುತ್ತೆ, ಮತ್ತು ಬೇರೆ ಬೇರೆ ಸಂಗತಿ ಅಂತಲೂ ಗೊತ್ತಾಗುತ್ತೆ. ಮತ್ತು ಈ ರೇವಣಸಿದ್ಧರು ಮದುವೆ ಆಗಿದ್ದು ಎಲ್ಲಿ ಅಂತಂದರೆ, ಆಚಾರ್ಯ ರೇವಣಸಿದ್ಧರು ಈ ಶ್ರೀಶೈಲ ಪಂಡಿತಾರಾಧ್ಯರ ಮಗಳನ್ನು ಮದುವೆ ಆಗಿರ್ತಾರೆ. ಆ ರೇವಣಸಿದ್ಧರು ಮದುವೆ ಆಗಿದ್ದು ಅಲ್ಲಿ ಕುರುಬರಲ್ಲೇ ಮದುವೆ ಆಗಿರ್ತಾನೆ. ಅವನು ಯಾರನ್ನು ಮದುವೆ ಆಗಿದ್ದಾನೆ ಹೇಳ್ತೀನಿ ನೋಡಿ. ಹಲಮತ ಪುರಾಣ ನೀವೇ ಓದ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಹೇಳೋದೇನಿದೆ, ನಾನು ಹೇಳ್ತಾ ಹೋದ್ರೆ ನಿಮಗೆ
ಇದು ದೊಡ್ಡ ಕಥೆ ಆದ್ದರಿಂದ ನೀವು ಓದ್ಕೊಳ್ಳೋದೇ ಒಳ್ಳೆಯದು. ರೇವಣಸಿದ್ಧರು ಕುರುಬರ ಗುರು ಅಂತ ಹೇಳಿದ್ದಾರೆ ಇಲ್ಲಿ. ರೇವಣಸಿದ್ಧರೇ ಕುರುಬರು ಅಂತ ಹೇಳಿಲ್ಲ ಇಲ್ಲಿ. ಆಲಮತದ ಪುರಾಣಗಳಲ್ಲಿ ರೇವಣಸಿದ್ಧರು ಕುರುಬರಿಗೆ ಗುರುವಾಗಿದ್ದ ಸಂಗತಿಯನ್ನು ವಿವರಿಸಲಾಗಿದೆ. ಆಲಮತ ಸಾರಾಂಶ ಪುರಾಣ ಹೀಗಿದೆ. ಏನಿಲ್ಲ, ಆದಿಗೊಂಡನ ಮನೆಗೆ ರೇವಣಸಿದ್ಧರು ಬರ್ತಾರೆ. ಜಾಗೃತಿಪುರದಲ್ಲಿ ಇವರು ಇರ್ತಾರೆ. ಮುದ್ದುಗೊಂಡ ಮುದ್ದವೆ ಅಂತ ಹೇಳಿದ್ದಾರೆ. ಇನ್ನೂ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಒಂದೇ ರೀತಿ ಅಭಿಪ್ರಾಯ ಇಲ್ಲವೇ ಇಲ್ಲ. ಅಲ್ಲಿ ಆದಿಗೊಂಡ ಅಂದರೆ ಇಲ್ಲಿ ಮುದ್ದುಗೊಂಡ ಅಂತಾರೆ. ಹಿಂಗೆಲ್ಲ ಇದರಲ್ಲಿ ಇದ್ದಾವೆ ವ್ಯತ್ಯಾಸಗಳು. ಆಮೇಲೆ ಏನಾಗುತ್ತೆ, ಅವರಿಗೆ ನಾನು ಹೇಳಿದ್ನಲ್ಲ ಆಗಲೇ ಕತೆ, 6 ಮಕ್ಕಳು ಹುಟ್ಟಿದ್ರು ಕೂಡ ಒಬ್ಬರು ಕೂಡ ಒಳ್ಳೆ ಮಕ್ಕಳಾಗಲ್ಲ ಅಂತ. ಹೀಗಾಗಿ ರೇವಣಸಿದ್ಧರು ಆದಿಗೊಂಡನಿರುವ ಜಾಗೃತಿಪುರಕ್ಕೆ ಬರ್ತಾರೆ. ಆಮೇಲೆ ಪರಾಕು ಹೇಳ್ತಾರೆ, ರೇವಣಸಿದ್ಧರು ಬಂದರು, ಗುರುಗಳು ಬಂದರು ಅಂತೇಳಿ ಶಿಷ್ಯರ ಜೊತೆ ಬಂದಾಗ ಜನಗಳು ಪರಾಕು ಹೇಳ್ತಾರೆ. ಶಿವಧ್ಯಾನ ಮಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಬಂದರು ಅಂತ ಹೇಳಿದ್ದಾರೆ. ಆಮೇಲೆ ಈ ಪುರದಲ್ಲಿ ಮಹಾಪುಣ್ಯಸ್ಥಳ ಒಂದಿದೆ, ಅದು ಶಿವಕ್ಷೇತ್ರ, ಇದು ಒಳ್ಳೆಯ ಊರಾಗತ್ತೆ ಅಂತೇಳಿ ಹೇಳ್ತಾರೆ. ಸತ್ಯ ಸದ್ಗುಣಿ ಆದಿಗೊಂಡ ಮತ್ತು ಅವನ ಹೆಂಡತಿ ಒಳ್ಳೆ ಭಕ್ತರು ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಒಂದು ಕೊನೆಗಾಲದಲ್ಲಿ ಒಂದು ಪುತ್ರ ಸಂತಾನ ಕೊಟ್ಟಾಗ ಶಿವಪದ್ಮ ಅಥವಾ ಪದ್ಮಗೊಂಡ, ಪುಂಡಾಡಿ ಪದ್ಮ ಅಂತ ಹಿಂಗೆಲ್ಲ ಇದ್ದಾರೆ. ಅವ್ರ ಮಗನೇ ರೇವಣಸಿದ್ಧ. ಅವ್ರಿಗೆ ಮತ್ತೆ ಅವ್ರಿಗೆ ಮಕ್ಕಳಾಗತ್ತೆ. ಅನಂತರ ನಾನು ಹೇಳಿದ್ನೆಲ್ಲ ಅಷ್ಟೇ ಕತೆ, ಸಂಕ್ಷಿಪ್ತ ಕತೆ. ಆಮೇಲೆ ಅವನಿಗೆ ರೇವಣಸಿದ್ಧ ಅಂತ ಹೆಸರಿಡ್ರಿ ಅಂತ ಹೇಳ್ತಾರೆ. ಇಲ್ಲಿದೆ. ಇವನು ಈ ರೇವಣಸಿದ್ಧ ಹೀಗಾಯಿತು. ಕುರುಬ ರೇವಣಸಿದ್ಧ ಹೀಗೆ ಹುಟ್ಟುತ್ತಾನೆ. ಆ ರೇವಣಸಿದ್ಧರು ಅಲ್ಲಿ ಹುಡ್ತಾರೆ. ಅನಂತರ ಈ ರೇವಣಸಿದ್ಧ ಮದುವೆ ಆಗಿದ್ದು ಇಲ್ಲಿ ಕುರುಬರಲ್ಲಿ. ಅವರು ಮದುವೆ ಆಗಿದ್ದು ಶ್ರೀಶೈಲ ಪಂಡಿತಾರಾಧ್ಯರ ಮಗಳೊಬ್ಬಳು, ಬಿಜ್ಜಳನ ಮಗಳೋ ತಂಗಿನೋ ಒಬ್ಬಳು ಸಿರಿಯಾದೇವಿ ಅಂತೇಳಿ. ಆಮೇಲೆ ಇನ್ನೊಬ್ಬಳು ತಮಿಳುನಾಡಿನ ರಾಜನ ಮಗಳೊಬ್ಬಳು ಸೌಂದರ್ಯ ದೇವಿ. ಇನ್ನೂ ಹಲವಾರು ಜನ ಪತ್ನಿಯರಿದ್ದರು ಅಂತ ಹೇಳುತ್ತೆ. ಒಟ್ಟಾರೆ ಅವ್ರ ಚರಿತ್ರೆನೇ ಬೇರೆ, ಇವ್ರ ಚರಿತ್ರೆನೇ ಬೇರೆ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಕುರುಬರ ಪುರಾಣದಲ್ಲೂ ಕೂಡ ಇಲ್ಲಿ ಏನು ಹೇಳಿದ್ದಾರೆ, ಆಚಾರವಿಡಿದಿರ್ದವರ ಬಿಜ್ಜಳನು ವಿಚಾರವಿಲ್ಲದೆ ಹೊರಹಾಕಿ ಆಚಾರ್ಯರು ಬಂದರು ಭಕ್ತರು ಸಹ ನಾಚಿಸುವರೆ ಬಿಜ್ಜಳಗೆ ಅಂತ ಒಂದು ವಚನ. ಇದರಲ್ಲಿ ಏನಾಗಿದೆ ಅಂದರೆ, ಕುರುಬರು ಅಷ್ಟೊತ್ತಿಗಲೇ ಸ್ವಲ್ಪ ಆಚಾರ ಮಾಡ್ತಿರ್ತಾರೆ. ಅಂದರೆ ಶಿವಭಕ್ತರು, ಇವರು ಮೂಲತಃ ಶಿವಭಕ್ತರೇ ಕುರುಬರು. ಇದಕ್ಕೇನು ಮತ್ಯಾವ ಗ್ರಂಥ ಬೇಕಿಲ್ಲ. ಆದರೆ ಈಗೇನೇನೋ ಆಗಿದೆ ಅಂಥವನ್ನು ಕೂಡ ಯಾಕೆ ನೀವು ಹೊರಹಾಕಿದಿರಿ ಕಲ್ಯಾಣದಿಂದ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಲ್ಲಿ ಆಚಾರ್ಯರು ಬರ್ತಾರೆ. ಅಂದರೆ ಅವಾಗಿದ್ದರು, ರೇವಣಸಿದ್ಧಾದಿ ಆಚಾರ್ಯರು ಅವರು ಇದ್ದರು ಅಂತ ಗೊತ್ತಾಗುತ್ತೆ. ಇದರಿಂದ ಪ್ರಥಮದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಆಚಾರ್ಯರು ಏರ್ಪಡಿಸಲ್ಪಟ್ಟಿದ್ದರು ಎಂಬುದು ಬಸವೇಶ್ವರನ ಅಭಿಪ್ರಾಯವು ಆಚಾರ್ಯರ ಅಭಿಪ್ರಾಯವು ಒಂದೇ ಎಂಬುದಾಗಿ ಇಲ್ಲಿ ವ್ಯಕ್ತವಾಗುತ್ತದೆ ಅಂತೇಳಿ ಶ್ರೀ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಒಳ್ಳೆ ಒಪ್ಪತಕ್ಕಂಥ ವಿಷಯ. ಕುರುಬರ ಪುರಾಣದಲ್ಲಿ ಸ್ಪಷ್ಟವಾಗಿ ತಗರಪವಾಡ ನಡೆಯುವಷ್ಟೊತ್ತಿಗೆ ಆಲ್ರೆಡಿ ಆಚಾರ್ಯರನ್ನು ಏರ್ಪಡಿಸಿದ್ರು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಇವನ್ನು ಇಂಥ ಓದಬೇಕು ನೀವು. ಯಾವ್ಯಾವುದೋ ಕಳಪೆ ಏನೇನೋ ಓದ್ಬಿಟ್ಟು ಯಾರ್ಯಾರೋ ತಿರುಚು ಬರೆದವನ್ನೆಲ್ಲ ಓದಿದ್ರೆ ನಿಮ್ಗೇನು ಗೊತ್ತಾಗುತ್ತೆ? ಖಂಡಿತ ಗೊತ್ತಾಗಲ್ಲ. ನಮ್ಮಂಥ ಸಂಶೋಧಕರಿಗೇ ಚಳೆಹಣ್ಣು ತಿನ್ನಿಸಿತಿ ಕತೆ ಅಂತ ನಿಮ್ಗೆ ಎಲ್ಲಿ ಸಾಧ್ಯ? ನಿಮ್ಮ ಜನ್ಮವೆಲ್ಲ ಓದಿದ್ರು ನಿಮ್ಗೆ ಆಗಲ್ಲ. ಅದಕ್ಕೆ ನಿಮಗೆ ಮಂಕಡಿದಿರೋದು ಈಗ. ಇದರಿಂದ ಮಂಕಯ್ಯನು ಗುರುವಾದ ಸಿದ್ದರಾಮನಿಗೂ ರೇವಣರಿಗೂ ಬೇಡಿಕೊಂಡ ಪ್ರಕಾರ ಸಿದ್ದರಾಮನು ತಮ್ಮ ಸೀಮೆಯಲ್ಲಿ ಇರಬೇಕೆಂದು ಲಿಂಗಮುದ್ರಿವತ್ತಿ ಶಾಸನ ಬರೆಸಿದ. ಇದು ಒಂದು ವಿಷಯ. ಇಲ್ಲಿ ಮಂಕಯ್ಯ ಅಂತ ಒಬ್ಬಿದ್ದಾನೆ, ಮಂಕಸಿದ್ಧ. ಅವನನ್ನು ಮಂಕು ಮರಳು ಸಿದ್ಧ ಅಂತ ಕರೀತಾರೆ. ಅವನೇ ಸರೂರು ಮಂಕಯ್ಯ. ಇಲ್ಲಿ ಅವನಿಗೆ ಮರಳು ಸಿದ್ಧರು ಅನ್ನೋರ ಬಗ್ಗೆನೂ ಸಾಕಷ್ಟು ಇಲ್ಲಿ ಗೊಂದಲ ಇರೋದ್ರಿಂದ ನಾಳೆ
ಮರಳಿಸಿದ್ರ ಬಗ್ಗೆನೂ ತಗೊಳ್ಳೋಣ. ಯಾವುದು ನಿಜವಾದ ಮರಳಿಸಿದ್ರು ಯಾರು, ವೀರಶೈವಾಚಾರ್ಯ ಮರಳಿಸಿದ್ರು ಯಾರು, ಮತ್ತು ಇನ್ನೊಬ್ಬ ಮರಳಿಸಿದ್ದ ಯಾರು, ದಲಿತ ಪರಂಪರೆ ಮರಳಿಸಿದ್ದ ಯಾರು ಅಂತಕ್ಕಂಥದ್ದು ಇದು ಒಂದು ದೊಡ್ಡ ವಿವಾದ ಇರುವುದರಿಂದ ಅದನ್ನು ಕೂಡ ಮಾತಾಡೋಣ. ಸಿದ್ದರಾಮನು, ಪ್ರಭು ಸ್ವಾಮಿಗಳು, ರೇವಣಸಿದ್ದಯ್ಯನವರು ಅಲ್ಲಿದ್ದ ಭಕ್ತರನ್ನು ಕರೆಸಿ ನೀವು ಬಿಜ್ಜಳನಲ್ಲಿ ಪವಾಡವನ್ನು ಗೆದ್ದಿರಿ ಅಂತೇಳಿ ಹಿಂಗೆ ಹೇಳ್ತಾರೆ. ಅಲ್ಲಿ ನಡೆದಿರ್ತಕ್ಕಂಥ ಸಂಭಾಷಣೆ ಏನು ಹೇಳಿದ್ದಾರೆ, ಅಲ್ಲೇನು ಹೇಳಿದರೆ, ಈ ವೇಳೆಗೆ ಸಿದ್ದರಾಮನು ಪ್ರಭು ಸ್ವಾಮಿಗಳು, ಇಲ್ಲಿ ರೇವಣಸಿದ್ದಯ್ಯನವರು, ಈಗ ಹೇಳಿದ್ನಲ್ಲ ಕುರುಬರಿಗೆ ವರವನ್ನು ಕೊಟ್ಟಂಥ ರೇವಣಸಿದ್ದಯ್ಯನವರು ಇದೇ ಆಚಾರ್ಯ ರೇವಣಸಿದ್ದರು ಅಂತಕ್ಕಂಥದ್ದು. ಅಲ್ಲಿ ಕುರುಬ ರೇವಣಸಿದ್ದ ಇಲ್ಲ. ಇಲ್ಲಿ ಯಗ್ಗಗೌಡನು ನನ್ನ ತಂದೆ ತಾಯಿ ಬಂಧು ಬಳಗವೆನ್ನ ನೀವೆಲ್ಲ ಗುರುವೆಂದು ಮಂಕಯ್ಯನ ಕೊಂಡಾಡಿದನು. ಮಂಕಯ್ಯ ಅನ್ನೋಬಿದನಿಲ್ಲಿ ಸರೂರು ಮಂಕಯ್ಯ, ಅವನು ಅದೇ ತಗರ ಪವಾಡ ನಡೆದ ಕಲ್ಯಾಣದಲ್ಲಿ ಕುರುಬರನ್ನು ಹೊರ ಹಾಕಿದಾಗ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಮಂಕಸಿದ್ದಾನ ಬಿದಾನಲ್ಲ, ಅವನೇ ಮಂಕಯ್ಯ ಅಂತ ಕರೆದ್ದಾರೆ. ಅವನು ಕುರುಬರವನು ಸರೂರು ಮಂಕಯ್ಯ ಅಂತ. ಅವನು ಸರೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜನ ಕುರುಬರು ಇದ್ದರು ಅಂತ ಅನಿಸುತ್ತೆ. ಅದರಿಂದ ಇವೆಲ್ಲ ನಡೆದವೆ. ಗುರು ಸಿದ್ದರಾಮನು ಮಂಕನ ಗುರು ಅಂತ ಅಭಿಪ್ರಾಯ ಇದೆ. ಗುರು ಸಿದ್ದರಾಮೇಶ್ವರನೇ ಮಂಕಯ್ಯನ ಗುರು. ಅಂದರೆ ಸಿದ್ದರಾಮೇಶ್ವರ ರೇವಣಸಿದ್ದರ ಮಗ ರುದ್ರಮುನಿಗಳಿಗಿಂತ ಬಹಳ ಚಿಕ್ಕವನು. ಸಿದ್ದರಾಮೇಶ್ವರರು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅವನಿನ್ನೂ ತಾಯಿ ಗರ್ಭದಲ್ಲಿ ಇರುವಾಗಲೇ ರೇವಣಸಿದ್ದರು ಆ ಊರಿಗೆ ಹೋದಾಗ, ಸೊಲ್ಲಾಪುರಕ್ಕೆ ಹೋದಾಗ ಅವ್ರ ಜೊತೆ ಆಲ್ರೆಡಿ ಆವಾಗ ರುದ್ರಮುನಿಗಳಿದ್ದರು. ಅಂದರೆ ರುದ್ರಮುನಿಗಳಿಗಿಂತ ಸಿದ್ದರಾಮಣ್ಣ ಬಹಳ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದ. ಇನ್ನು ಸಿದ್ದರಾಮ ದೊಡ್ಡವನಾಗಿ ಅವನಿಗೆ ಶಿಷ್ಯ ಇರ್ತಕ್ಕಂಥ ಮಂಕಯ್ಯ, ಸರೂರು ಮಂಕಯ್ಯ ಇನ್ನೂ ಚಿಕ್ಕವನು. ಹೀಗೆ ಈ ಕತೆ ನಾವು ಹಿಂಗೆ ತಗೋಬೇಕು, ಸುಮ್ಮನೆ ಅಲ್ಲ. ಯಾರ್ದೋ ಬೇರೆಯವ್ರ ಮನೆಯವ್ರನ್ನ ಅವನು ನಮಗಿಂತ ದೊಡ್ಡನಾಗಿದ್ದರು ಏಕವಚನದಲ್ಲಿ ಕರಿತೀವಲ್ಲ, ಹಂಗಾಗಿದೆ. ಈಗ ಅದಾಗಬಾರದು. ಇಲ್ಲಿ ಇನ್ನೊಂದು ವಿಷಯ ಬಂದಿದೆ ಆಚಾರ್ಯರ ಬಗ್ಗೆ. ಏನು ಬಂದಿದೆ? ಈ ಪರಿಯಲ್ಲಿ ಬಸವ ಬಿಜ್ಜಳರಾಯನು ಆ ಪುರ ಕಲ್ಯಾಣದಲ್ಲಿ ಸೋಪತಿ ಆಯಿತು, ಕುರುಬರ ಕುಲಕ್ಕೆಲ್ಲ ಮಾಪತಿ ಮರುಳು ಸಿದ್ದೇಶ ಅಂತ ಆಯಿತು. ಈ ಮಂಕಯ್ಯನನ್ನು ಮರುಳು ಸಿದ್ಧ ಅಂತ ಕರೆದಾರೆ ಅವರು. ಆದರೆ ಅವರಿಗೆ ಮೇಲ್ಪಟ್ಟಂಥ ಆಚಾರ್ಯ ಮರುಳು ಸಿದ್ಧರೊಬ್ಬರು ಇದ್ದಾರೆ, ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಮರುಳು ಸಿದ್ಧನ ಉತ್ಪತ್ತಿಯು ಸೊನ್ನಲಾಪುರದ ಸಿದ್ದರಾಮನ ಉತ್ಪತ್ತಿಯು ಒಂದೇ ವಿಧವಾಗಿದೆ. ಇದರಿಂದ ಮರುಳು ಸಿದ್ಧ ಸೊಲ್ಲಾಪುರದ ಸಿದ್ದರಾಮನ ಆಗಿರಬಹುದೇ ಎಂಬ ಅನುಮಾನ ಉಂಟಾಗುವಂತೆ ಆಗಿದೆ. ಯಾಕಂದರೆ ಇಲ್ಲಿ ಸಿದ್ದರಾಮಣ್ಣಗೂ ಮಂಕ ಸಿದ್ಧ ಅಂತ ಕರೆತಾರೆ. ಅವನು ಕೂಡ 7-8 ವರ್ಷ ಆದರೂ ಮಾತಾಡಿರಲ್ಲ, ಮಂಕ ಆಗಿರ್ತಾನೆ. ಅವನಿಗೂ ಕೂಡ ಮರುಳು ಸಿದ್ಧ ಅಂತ ಕರೆತಾರೆ. ಆದರೆ ಮರುಳು ಸಿದ್ಧನಿಗೆ ದೀಕ್ಷೆ ಮಾಡುವ ಕಾಲದಲ್ಲಿ ಸೊನ್ನಲಿಗೆ ಸಿದ್ದರಾಮನು ಬಂದಿದ್ದನು ಅಂತ ಹೇಳುತ್ತೆ ನೋಡಿ. ಈಗ ಮರುಳು ಸಿದ್ಧನಿಗೆ ದೀಕ್ಷೆ ಮಾಡುವ ಕಾಲದಲ್ಲಿ ಈ ಮಂಕ ಸಿದ್ಧನಿಗೆ ಸೊನ್ನಲಿಗೆ ಸಿದ್ದರಾಮ ಬಂದಿದ್ದ. ಅಂದರೆ ಸಿದ್ದರಾಮನ ಗುರು ಆ ಮಂಕು ಸಿದ್ಧ ಮರುಳು ಸಿದ್ಧ ಅಂತಕ್ಕಂಥ ಪದಪ್ರಯೋಗಗಳಿದಾವಲ್ಲ, ಅವೇ ನಿಮಗೆ ಗೊಂದಲ ಮಾಡಿರೋ. ಅವನು ಚೆನ್ನಾಗಿ ತಿಳ್ಕೊಬೇಕು ನೀವು. ಆ ಸಿದ್ದರಾಮನ ಬೇರೆ ಎಂದು ಗೊತ್ತಾಗುತ್ತದೆ. ಸೊನ್ನಲಾಪುರ ಸಿದ್ದರಾಮನ ಸಮಕಾಲೀನವಾಗಿ ಒಬ್ಬ ಸಿದ್ದರಾಮನು ನೋಡಿದನು. ಮತ್ತೆ ಸಿದ್ದರಾಮನ ಪ್ರಯೋಗವನ್ನೇ ಮಾಡಿದ್ದಾರೆ. ಹೆಂಗೆ ಇದೆ ಅಂದರೆ ಮಂಕ ಮರುಳು ಸಿದ್ಧ ಅಂತ ಕುರುಬರು ಗುರುವಾಗಿ ಒಬ್ಬ ಇದ್ದ ಅಂತ ತಿಳಿಯುವಂತಾಗಿದೆ. ಆದರೆ ಇವರಿಬ್ಬರ ಉತ್ಪತ್ತಿ ಒಂದೇ ಸಮವಾಗಿ ಏಕೆ ಹೇಳಲ್ಪಟ್ಟಿದೆ ಎಂಬುದು ಇನ್ನೂ ಶೋಧನೀಯವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನು ವೀರಶೈವರ ಮೂಲ ಆಚಾರ್ಯರಾದ ಮರುಳುಸಿದ್ಧರೇ ಈ ಮಂಕುಸಿದ್ಧನಾಗಿರಬಹುದೇ ಎಂಬ ಅನುಮಾನವೂ ಬರುತ್ತದೆ. ಆದರೆ ದೀಕ್ಷೆಯ ವಿಚಾರವು ಪುರಾಣದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಅವ್ರಿಗೂ ಕೂಡ ಅನುಮಾನ ಬಂದಿದೆ. ಸಂಶೋಧಕರಿಗೆ ಹೊಸದಾ ಕತೆ ಬರೆಯುವಾಗ ಅನುಮಾನ ಬರತಕ್ಕಂಥದ್ದು ಸಹಜ. ಆದರೆ ಇಲ್ಲೇನು ಹೇಳಿದರೆ, ಕುರುಬರ ಕಾವ್ಯದಲ್ಲಿ ಏನು ಹೇಳಿದರೆ, ದೀಕ್ಷವ ಮಾಡಿದ ಸಾಕ್ಷಾತು ಪರಶಿವ ಮೋಕ್ಷವ ಕೊಡುವ ರೇವಣ್ಣ, 4 ಮೂಲೆಯ ಆಚಾರ್ಯರು ಬಂದರು ವಾಕ್ಯ ಪುರುಷ ರೇವಣ್ಣ ಅಂತ ಹೇಳಿದ್ದಾರೆ. ನೋಡಿ, ಇವರಿಗೆಲ್ಲ ದೀಕ್ಷೆ ಮಾಡೋ ಸಂದರ್ಭದಲ್ಲಿ ಈ ಆಚಾರ್ಯರು ಬಂದಿದ್ದಾರೆ. ಇಲ್ಲಿ 2ನೇ ಸಲ ಆಚಾರ್ಯರ ವಿಷಯ ಈ ಕುರುಬರ ಪುರಾಣದಲ್ಲಿ ಬಂತು. ಇದು ಬಹಳ ಬಹಳ ಇಂಪಾರ್ಟೆಂಟ್, ಇದು ಮುಖ್ಯ. ದೀಕ್ಷವ ಮಾಡಿದ ಸಾಕ್ಷಾತು ಪರಶಿವ. 4 ಮೂಲೆಯ ಆಚಾರ್ಯರು ಯಾರಪ್ಪ? ಇವರೇ ವೀರಶೈವಾಚಾರ್ಯರು. ಬಸವಣ್ಣ ಇರುವಾಗಲೇ ಪಂಚಪೀಠಗಳ ವ್ಯವಸ್ಥಿತ ರಚನೆ ಆಗಿತ್ತು ಅಂತಕ್ಕಂಥದ್ದು ನಮಗೆಲ್ಲ ಗ್ರಂಥಗಳಿಂದ ಬಂದಿದೆ.
ಆದ್ದರಿಂದ ಅಲ್ಲಿ ಆಚಾರ್ಯರಿದ್ದರು. ಕಲ್ಯಾಣದಲ್ಲಿ ತಗರ ಪವಾಡ ಆಗುವಾಗ ಕುರುಬರನ್ನು ಹೊರಗೆ ಹಾಕಿದಾಗ ಈ ಪಂಚಾಚಾರ್ಯರು ಸೇರಿ ಇದೆಲ್ಲ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಇದಕ್ಕಿಂತ ನಿಮಗಿನ್ನೇನು ಹೇಳೋಕ್ಕಾಗಲ್ಲ. ನಾವೇನು ರೇವಣ ಸಿದ್ಧರ ತಂದೆ ತಾಯಿ ತಂದು ಕೊಡೋಕ್ಕಾಗಲ್ಲ, ಅಥವಾ ಲಿಂಗೋದ್ಭವ ತೀರಿನ ನಾವು ನಿಮ್ಮ ಮನೆಗೆ ಬಂದು ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಶಿರವನ್ನೇ ನಿಮ್ಮ ಮುಂದಿಟ್ಟರು ನೀವು ಒಪ್ಪಲ್ಲ ಅಂತ ನಮಗೆ ಗೊತ್ತಾಗಿದೆ. ಅಷ್ಟು ಮಂಡು ಜನಗಳು ಅಂತಲೂ ಗೊತ್ತಾಗಿದೆ. ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೇಳೋದೊಂದು ಮಾತು ಹೇಳಿದ್ದೀವಿ, ತಿಳ್ಕೊಂಡ್ರೆ ಬಿಡ್ಬೋದು, ತಿಳ್ಕೊಂಡಿದ್ರೆ ನಿಮ್ಮ ಮನೆ ಬರ ಅಷ್ಟೇ. ನಮಗೇನು ಇದ್ರ ಬಗ್ಗೆ ಸಂಬಂಧವೇ ಇಲ್ಲ. ನಮ್ಮ ಸಂಪ್ರದಾಯ, ನಮ್ಮ ಗೋತ್ರ ಸೂತ್ರ, ನಮ್ಮ ಸನಾತನ ಗುರು ಪರಂಪರೆ, ರೇವಣಸಿದ್ದರು ಎಲ್ಲ ನಮಗೆ ಗೊತ್ತಿದೆ. ನಿಮಗೆ ಹೇಳ್ತಕ್ಕಂಥದ್ದು ಅಷ್ಟೇ. ನಾವು ಇನ್ನೇನು ನಾವು ಹೇಳೋಕ್ಕೋಗಲ್ಲ. ಇದೊಂದೇ ಸರಿ ಹೇಳೋದು ನಾವು. ಅದಕ್ಕೆ ಕುರುಬರ ಈ ಕಥೆ ಒಳಗಡೆ ಆಚಾರ್ಯರ ಬಗ್ಗೆ ಎಲ್ಲವೂ ಬಂದವೆ. ಆ ರೇವಣಸಿದ್ಧ, ಈ ರೇವಣಸಿದ್ಧ, ಆ ಮರುಳುಸಿದ್ಧ, ಈ ಮರುಳುಸಿದ್ಧ ಎಲ್ಲವೂ ಬಂದವೆ. ಇನ್ನೇನು ಇದಕ್ಕಿಂತ ಹೇಳಕ್ಕೆ ಹೋಗ್ತಾರೆ? ನಿಮಗೆ ಯಾವನೂ ಹೇಳೋದಿಲ್ಲ. ಮರುಳಸಿದ್ದಯ್ಯನು ಏಕೋರಾಮಿ ತಂದೆ ವರ ಪಂಡಿತಾರಾಧ್ಯರಿವರು ಬೆರೆಸಿ ದೀಕ್ಷೆಯ ಕೊಟ್ಟು ಸ್ಥಿರದಿ ಮುಹೂರ್ತವ ಮಾಡಿ ಸರವೂರ ರಚಿಸಿದರು. ನೋಡಿ, ಸರವೂರು ರಚನೆಯಾಗಿದ್ದೇ ಆವಾಗ ಅಂತ ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಮರಳಸಿದ್ದಯ್ಯನು ಏಕೋರಾಮಿ ವರ ಪಂಡಿತಾರಾಧ್ಯರಿವರು ಬೆರೆಸಿ ದೀಕ್ಷೆಯ ಕೊಟ್ಟು ಸ್ಥಿರದಿ ಮುಹೂರ್ತವ ಮಾಡಿ ಸರವೂರ ರಚಿಸಿದರು ಅಂತ ಹೇಳ್ಬಿಟ್ಟಿದ್ದಾರಪ್ಪ. ಸರೋವರ ರಚನೆ ಆಗಿದ್ದೆ ಆವಾಗ ಅಂತ ಹೇಳಿದ್ದಾರೆ. ಇನ್ನೊಂದು ಶಾಸನದಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆಯ ಒಂದು ಶಾಸನದಲ್ಲೂ ಕೂಡ ಅದರಲ್ಲಿ ವಾರಣಾಸಿಯ ಶಾಂತಿ ಮುತ್ತಯ್ಯ ಅಂತಿದೆ. ಮತ್ತು ಆ ಊರು ಕಟ್ಟಿದ್ದು, ಅಲ್ಲಿ ಹಟ್ಟಿಯನ್ನು ಕಟ್ಟಿದ್ದು ತಾಳಿಕಟ್ಟೆ ಅಂತಕ್ಕಂಥದ್ದು ಒಂದು ಹಟ್ಟಿಯಾಗಿತ್ತು ಮೊದಲು, ಕುರುಬರಟ್ಟಿ. ಒಂದಷ್ಟು ಜನ ಕಡಿಮೆ ಕುರುಬರಿದ್ದರು, ಅವರ ಹೆಸರುಗಳ ಶಾಸನದಲ್ಲಿ ಬಂದಿದ್ದಾವೆ. ಹೀಗೆ ಇದನ್ನೆಲ್ಲ ನೀವು ಈ ಶಾಸನಗಳನ್ನು ಓದಿ ಅರ್ಥ ಮಾಡ್ಕೊಂಡು ನೀವು ಸಮಾಜದಲ್ಲಿ ಗಲಾಟೆ ಮಾಡಬೇಕು ವಿನಃ ಸತ್ಯಾಂಶ ಇದ್ದರೆ ಜಂಗಮರು ಒಪ್ತಾರೆ, ಎಲ್ಲರೂ ಒಪ್ತಾರೆ. ಅದಕ್ಕೇನು ಸತ್ಯಕ್ಕೇನು ಯಾರೂ ದೊಡ್ಡವರಲ್ಲ. ಆದರೆ ಸುಮ್ಮನೆ ಸತ್ಯವನ್ನೇ ಸುಳ್ಳು ಮಾಡಿ ಯಾರೋ ಒಬ್ಬ ಬರೆದಿರತಕ್ಕಂಥ ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬರೆದಿರತಕ್ಕಂಥ ತಿರುಚು ಸಾಹಿತ್ಯಗಳನ್ನು ಓದಿ ನೀವು ಜಂಗಮನ ಮನಸ್ಸನ್ನು ನೋಯಿಸ್ಲಿಕ್ಕೆ ಬರತಕ್ಕಂಥದ್ದು ಇದೆಯಲ್ಲ, ಇದಕ್ಕಿಂತ ಪರಮ ಚಂಡಾಲತನ ಇನ್ನೊಂದಿಲ್ಲ. ಅದರಿಂದ ನಾನು ಹೇಳ್ತದ್ದು, ನನಗೇನು ನಿಮಗೆ ಹೇಳಿ ಒಪ್ಪಿಸ್ಬೇಕು, ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಕೋರ್ಟ್ಗೆ ಹಾಕಿ ನಿಮಗೆ ನ್ಯಾಯ ದೊರಕಿಸ್ಬೇಕು ಅನ್ನೋದೇನಿಲ್ಲ. ನಮ್ಮ ನ್ಯಾಯ ನಮ್ಮ ಹತ್ರ ಇದೆ. ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು ಅಷ್ಟೇ. ಒಬ್ಬ ಸಂಶೋಧಕನಾಗಿ, ಧರ್ಮಪೀಠದ ಒಂದು ಅಧಿಪತಿಯಾಗಿ, ಜಂಗಮ ಪರಂಪರೆಯಿಂದ ಬಂದಿರತಕ್ಕಂಥ ಒಬ್ಬ ಜ್ಞಾನಿಯಾಗಿ ಇಂದಿನ ಸಮಾಜದಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿರ್ಮೂಲ ಮಾಡತಕ್ಕಂಥದ್ದು ಈ ಸನಾತನ ಜಂಗಮನ ಆದ್ಯ ಕರ್ತವ್ಯ. ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಬಿಟ್ಟರೆ ನಮಗೇನು ನಿಮಗೆ ಒಪ್ಪಿಸ್ತಕ್ಕಂಥ ಯಾವ ಇರಾದೆಯು ಮರ್ಜಿ ಮುಲಾಜುಗಳು ಇಲ್ಲ ಅಂತಕ್ಕಂಥದ್ದು ಬಹಳ ಸುಸ್ಪಷ್ಟ, ಬಹಳ ಹರಿತವಾಗಿ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೆ. ಇಲ್ಲಿ ಮರುಳಸಿದ್ದಯ್ಯನು ಏಕೋರಾಮಿ ತಂದೆ ವರ ಪಂಡಿತಾರಾಧ್ಯರು ಬಂದು ಸರೋವರ ರಚಿಸಿದರು ಅಂತಿದೆ. ಸರ್ವರ ಗುರುದೇವ ಮರುಳುಸಿದ್ದನೆಂದು ಸರೋವರ ಕಟ್ಟಿದುರರಿದು. ಈ ಮರುಳುಸಿದ್ದ ಯಾರು ಅಂದರೆ, ಇಲ್ಲಿ ಮಂಕಸಿದ್ಧ ಅಂತ ಹೇಳಿದ್ನಲ್ಲ, ಸಿದ್ದರಾಮನ ಒಬ್ಬ ಶಿಷ್ಯ ಕೂಡ ಮರುಳುಸಿದ್ಧ ಇದ್ದಾನೆ. ಬಹುಶಃ ಈ ಮರುಳುಸಿದ್ದನನ್ನು ಇಟ್ಟುಕೊಂಡು ಈ ಉಜ್ಜಿನಿ ಪೀಠದಲ್ಲಿ ವಿವಾದ ಉಂಟಾಗಿರಬಹುದು ಅಂತಕ್ಕಂಥದ್ದು ನನ್ನ ಸಂಶೋಧನೆಯ ಫಲಿತದ ಸ್ಪಷ್ಟ ಅಭಿಪ್ರಾಯ ಅಂತಕ್ಕಂಥದ್ದು ಕೂಡ ಈ ಮಾಧ್ಯಮದ ಮುಖಾಂತರ ನಿಮಗೆ ಬಿತ್ತರಿಸ್ತಾ ಇದ್ದೇನೆ. ಇಲ್ಲಿ ಚೆನ್ನಾಗಿ ಓದಬೇಕು ನೀವು. ಯಾವುದೋ ನಿಮ್ಮ ಮಠದ್ದು ನಿಮ್ಮ ಅನುಕೂಲಕ್ಕೆ ಒಂದೆರಡು ಪುಸ್ತಕ ಬರ್ಕೊಂಬಿಟ್ಟು ಆ ಕಾವ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಮರುಳುಸಿದ್ಧ ಕಾವ್ಯನ ಅದರ ಮೂಲ ಗದ್ದುಗೆಯ ರಾಮಿ ತಂದೆ ಬರದ ಅಂತ ಇದೆ. ದೇವಕವಿ ಬರದ, ನಿಜ, ಒಪ್ಕೊಂತೀನಿ ನಾನು. ಅದರ ಮೂಲ ಗ್ರಂಥ ಒಂದಿದೆ ಅಂತ ಅಲ್ಲೇ ಬರೆದಿರೋದ್ರಿಂದ ಅದು ನಮಗೆ ಲಭ್ಯವಾಗದೇ ಇರುವುದರಿಂದ ಇತ್ಯಾದಿ ಇಲ್ಲಿರ್ತಕ್ಕಂಥ ಹಲವಾರು 3 ಜನ, ಸಿದ್ದರಾಮನೂ ಮರುಳುಸಿದ್ಧ, ಮಂಕುಸಿದ್ದನೂ ಮರುಳುಸಿದ್ಧ, ಮತ್ತು ಅಲ್ಲಿ ಉಜ್ಜಿನಿಯ ಪೂಚಿಮಾರನ ಮಗ ದಲಿತರ ಕೈ ಸಿಕ್ಕನಲ್ಲ, ಒಂದು ಕಡೆ ಅರಣ್ಯದಲ್ಲಿ ಸಿಕ್ತು ಮಗು ಅಂತ ಹೇಳುತ್ತೆ, ಇನ್ನೊಂದು ಕಡೆ ಅವರಲ್ಲೇ ಹುಟ್ಟಿತು ಅಂತ ಹೇಳುತ್ತೆ, ಇನ್ನೊಂದು ಕಡೆ ಬ್ರಾಹ್ಮಣರ ರಂಡೆಯ ಮಗ ಬಂದ ಓಡಿರರ ಅಂತ ಹೇಳುತ್ತೆ. ಇನ್ನು ಮೂರ್ನಾಲ್ಕು ರೀತಿ ಇರ್ತಕ್ಕಂಥ ಒಂದು ಮರುಳುಸಿದ್ದನ ಜನನದ ಕಥೆಯನ್ನು ನೀವು ಏಕಾಭಿಪ್ರಾಯಕ್ಕೆ ಬರಲಿಕ್ಕೆ ನಿಮಗೆ ಈ ಜನ್ಮ ಸಾಕಾಗುವುದಿಲ್ಲ. ಆದರೂ ಕೂಡ ನೀವು ಇಂಥ ಆಟ ಆಡ್ತೀರಿ. ಇದು ಖಂಡಿತ ತಪ್ಪು. ಇದಕ್ಕೆಲ್ಲ ಆಧಾರಗಳನ್ನು ನಾನು ಕೊಟ್ಟಿದ್ದೇನೆ ನೋಡಿ. ಮೇಲೆ ಮರುಳುಸಿದ್ದಯ್ಯ ಎಂದು ಹೇಳಲ್ಪಟ್ಟವರೇ ಸರ್ವರ ಗುರುದೇವ ಮರುಳುಸಿದ್ಧ ಅಂತ ಹೇಳಿದ್ದಾರೆ ಅವನಿಗೆ, ಮಂಕುಸಿದ್ದನಿಗೆ. ಇನ್ನು ಇವರಿಗೆ ಮರುಳುಸಿದ್ದಯ್ಯ ಅಂತ ಹೇಳಿದ್ದಾರೆ.
ಇವ್ರದ್ದು ಅಯ್ಯನವರ ಪರಂಪರೆಯಾದ್ದರಿಂದ ಅಲ್ಲಿ ರೇವಣಸಿದ್ಧರಿಗೂ ರೇವಣಸಿದ್ದಯ್ಯ, ಕುರುಬರ ರೇವಣಸಿದ್ದನಿಗೆ ರೇವಣಸಿದ್ಧ ಅಂತ ಏಕವಚನದಲ್ಲೇ ಕರೆದಿದ್ದಾರೆ. ಇದೇ ರೀತಿ ಈ ಕುರುಬರ ಮಂಕುಸಿದ್ಧನಿಗೆ ಮರಳುಸಿದ್ಧ ಅಂತೇಳಿ ಏಕವಚನದಲ್ಲಿ ಕರೆದಿದ್ದಾರೆ. ಆದರೆ ವೀರಶೈವ ಆಚಾರ್ಯ ಮರಳುಸಿದ್ಧರಿಗೆ ಮರಳುಸಿದ್ದಯ್ಯನವರು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಿಮಗೇನು ಅರ್ಥ ಆಗಲ್ವೇನು? ನೀವು ಎಲ್ಲ ಒಂದೇನಾ? ಮರಳುಸಿದ್ದಯ್ಯ ಎಂದು ಹೇಳಲ್ಪಟ್ಟವರೇ ವೀರಶೈವ ಪಂಚಾಚಾರ್ಯರಲ್ಲಿ ಒಬ್ಬರಾದ ಮರಳುಸಿದ್ಧರೆಂದು, ಅವರು ಈ ಮರಳುಸಿದ್ಧನಿಗೆ ದೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆಂದು ಈ ಪುರಾಣವು ಒಪ್ಪಿಕೊಳ್ಳುತ್ತಿದೆ. ಇನ್ನೇನು ಬೇಕು ನಿಮಗೆ? ಇನ್ನೇನು ಬೇಕು ಹೇಳಿ? ಏನು ಅವ್ರನ್ನೇ ಎಬ್ಬಿಸ್ಕೊಂಬರ್ಬೇಕಾ ನಿಮಗೆ? ಈ ಮರಳುಸಿದ್ಧನಿಗೆ ದೀಕ್ಷೆ ಮಾಡೋಕೆ ಆ ಮರಳುಸಿದ್ದಯ್ಯನವರು ಬಂದ್ದಾರೆ ಆಚಾರ್ಯರು. ಈ ರೇವಣಸಿದ್ಧ ಹುಟ್ಟುವಾಗ ಆ ರೇವಣಸಿದ್ಧರು ಬಂದು ಆಶೀರ್ವಾದ ಮಾಡಿದ್ದಾರೆ. ಇದಕ್ಕಿಂತ ಇಷ್ಟು ಸಾಕ್ಷಿ ಇದ್ದರೂ ನೀವು ಇಷ್ಟು ಆಟ ಆಡ್ತಿರಲ್ಲ. ನೀವಿನ್ನು ಯಾವ ರೀತಿ ಇರ್ಬೋದು? ನಿಮ್ಮ ಮತಿಗಳು ಹೆಂಗಿರ್ಬೋದು? ನಿಮ್ಮನ್ನು ಆಟ ಆಡಿಸೋ ಜನ ಸೂತ್ರಕಾರರು ಹೆಂಗಿರ್ಬೋದು? ಅವ್ರ ತಲೆಗಳು ನೆಟ್ಟಗಿದ್ರೆ ನಿಮ್ಮ ತಲೆ ನೆಟ್ಟಗಾಗ್ತಾವೆ. ಮೊದಲು ಅವ್ರ ತಲೆ ಸರಿಪಡಿಸ್ಬೇಕು. ಅದಕ್ಕೆ ನೋಡೋಣ. ಅವ್ರ ತಲೆ ಸರಿಪಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ ಸಾಕಷ್ಟು. ಆದರೂ ಕೂಡ ಮಂಡದಲೆಗಳಿಗೆ ಇವು ಹೋಗಿಲ್ಲ. ಆದರೆ ದಾಖಲೆಗಳು ಇರೋದರಿಂದ, ನಾವೇ ಭೌತಿಕವಾಗಿರೋದ್ರಿಂದ ನಾವು ಸರಿಪಡಿಸ್ತೀವಿ. ನಮ್ಗೆ ಗೊತ್ತಿದೆ, ಸರಿಪಡಿಸ್ತೇ ಇರಲ್ಲ. ಜಗತ್ತನ್ನೇ ಸರಿಪಡಿಸಿರೋರಿಗೆ ಇದು ಯಾವುದೋ ಒಂದೆರಡು ಪುಸ್ತಕದಲ್ಲಿ ಬಂದಿರೋವೆ ಹೇಳೋದೇನು ಮಹಾ ದೊಡ್ಡದಲ್ಲ. ಈಗ ಮುಂದಿನ ವಿಡಿಯೋ ಮಾಡೋಣ.